ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಶುಕ್ರವಾರ ಲಕ್ಷ್ಮಿಯ ವಾರ. ಶ್ರೀ ಮಹಾಲಕ್ಷ್ಮಿ ಸಂಪತ್ತನ್ನು ತರ್ತಾಳೆ, ಅಷ್ಟೈಶ್ವರ್ಯವನ್ನು ತರ್ತಾಳೆ, ಬಡತನವನ್ನು ಓಡಿಸ್ತಾಳೆ, ಅಂಧಕಾರವನ್ನು ಓಡಿಸ್ತಾಳೆ. ಅಷ್ಟು ಶಕ್ತಿಯುತವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಮನೆಯ ತುಳಸಿ ಮಾತೆಯ ಹತ್ತಿರ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ತುಳಸಿ ಗಿಡ ನೀವು ನೆನಪಿಟ್ಕೊಳ್ಳಿ. ಪೂಜೆ ಮಾಡಲಿ, ಪರಿಹಾರ ಮಾಡಲಿ ಬಿಡಲಿ, ಪ್ರತಿಯೊಬ್ಬರು ಕೂಡ ತುಳಸಿ ಗಿಡವನ್ನು ಮನೆಯ ಹತ್ತಿರ ಇಟ್ಕೊಂಡಿರಿ. ಎಷ್ಟೋ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ, ನೆಗೆಟಿವ್ ಎನರ್ಜಿಯನ್ನು ಓಡಿಸುತ್ತೆ. ನಮ್ಮ ಮನೆ ಒಳಗಡೆ ಯಾವುದೇ ರೀತಿಯಾದಂಥ ದುಷ್ಟಶಕ್ತಿಗಳು, ಕೆಟ್ಟ ಪ್ರಭಾವ ಇರುವಂಥ ಮನುಷ್ಯರು ಯಾರೇ ಆಗಿರಬಹುದು, ಏನೇ ಕುತಂತ್ರ ಮಾಡಿದ್ರೂ ಅದು ಯಾವುದೂ ಕೂಡ ನಮ್ಮ ಮನೆ ಒಳಗಡೆ ಪ್ರವೇಶ ಆಗೋದಿಲ್ಲ. ಹಾಗೆ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು, ದರಿದ್ರವನ್ನು, ಬಡತನವನ್ನು ಹೋಗಲಾಡಿಸುತ್ತೆ, ಅಲಕ್ಷ್ಮಿಯನ್ನು ಓಡಿಸುತ್ತೆ. ಯಾಕಂದರೆ ತುಳಸಿ ದೇವಿಯ ಹತ್ತಿರ ಅಷ್ಟೊಂದು ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಶಕ್ತಿ ಇರೋದರಿಂದ ಆ ತಾಯಿಗೆ ಪ್ರತಿನಿತ್ಯ ಎಷ್ಟೋ ಜನ ಪೂಜೆ ಮಾಡಿಕೊಳ್ಳುವಂಥ ಯೋಗ ಇಲ್ಲ, ಸಮಸ್ಯೆಗಳು ತುಂಬ ಇದೆ, ಮಾಡಿಕೊಳ್ಳೋದಕ್ಕೆ ಸಮಯ ಇಲ್ಲ, ಕೆಲಸಕ್ಕೆ ಹೋಗುವಂಥ ಅನಿವಾರ್ಯ ಈ ಥರ ಇರುತ್ತಲ್ವ, ಅಂತಹವರು ತಪ್ಪದೆ ಪ್ರತಿನಿತ್ಯ ತಾಮ್ರದ ಚೊಂಬಲ್ಲಿ ಶುದ್ಧವಾದಂಥ ನೀರನ್ನು ತುಂಬಿಸ್ಕೊಂಡು ತುಳಸಿ ಮಾತೆಗೆ ಅರ್ಪಿಸಿ. ನಮ್ಮ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡಕ್ಕೆ ನಾವು ಈ ರೀತಿ ನೀರನ್ನು ಹಾಕಿ ಕೆಲಸಗಳಿಗೆ ಹೋದರೆ ಅಂದುಕೊಂಡಿರುವ ಕೆಲಸ ಕಾರ್ಯಗಳು ಪ್ರತಿ ಸಲ ಜಯವನ್ನು ಸಾಧಿಸುತ್ತೆ. ಇದನ್ನು ಮಾಡಿಕೊಳ್ಳಿ. ಇನ್ನು ಶುದ್ಧವಾದಂಥ ಗಾಳಿಯನ್ನು ದಿನದಲ್ಲಿ 24 ಗಂಟೆಗಳಲ್ಲಿ 22 ಗಂಟೆಗಳು ಕೂಡ ಗಾಳಿಯನ್ನು ಶುದ್ಧವಾಗಿ ಬಿಡುವಂಥದ್ದು. ಅದಕ್ಕೆ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಆಲೋಚನೆಗಳು ಕೂಡ ಶುದ್ಧವಾಗಿ ಇದ್ದಾಗ ನಮ್ಮ ಜೀವನ ಸುಗಮವಾಗಿ ಸಾಗುತ್ತೆ. ಮನೆಯಲ್ಲಿ ಇರುವಂಥ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇರ್ತಾರೆ, ಕಷ್ಟ ಸುಖವನ್ನು ಹಂಚ್ಕೊಂಡು ಬಾಳ್ತಾರೆ. ಯಾಕಂದರೆ ತುಳಸಿ ದೇವಿ ಅಂದರೆ ಶ್ರೀ ಮಹಾಲಕ್ಷ್ಮಿ ಯಾವ ಜಾಗದಲ್ಲಿ ಇರ್ತಾಳೋ ಮಹಾವಿಷ್ಣು ಸಮೇತ ತಾಯಿ ನಮ್ಮ ಮನೆ ಒಳಗಡೆ ಬರ್ತಾಳೆ. ಅದಕ್ಕೆ ಕಲಿಯುಗದ ಭಗವಂತನಿಗೆ ಯಾವಾಗಲೂ ಬಹಳ ಇಷ್ಟ ತುಳಸಿ ದಳಗಳು ಅಂದರೆ. ಈ ತುಳಸಿ ದಳಗಳನ್ನು ನಾವು ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರಕ್ಕೆ ತಗೊಂಡಾಗ ಆ ತಾಯಿ ಪ್ರಸನ್ನಗೊಳ್ತಾಳೆ, ನಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸ್ತಾಳೆ. ಅಂತಹ ತುಳಸಿ ದೇವಿಯ ಹತ್ತಿರ ಯಾರಿಗೆ ಮದುವೆ ಆಗಿರೋದಿಲ್ಲ ಹಾಗೂ ದಂಪತಿಗಳಿಗೆ, ಮುಖ್ಯವಾಗಿ ಹೆಣ್ಮಕ್ಕಳಿಗೆ ಏನಾದರೂ ಅವರ ಮನೆಯಲ್ಲಿ ಸಮಸ್ಯೆಗಳು ಕಾಡ್ತಾ ಇದ್ದರೆ, ಹೇಳ್ಕೊಳ್ಳೋದಕ್ಕಾಗ್ತಾಯಿಲ್ಲ ಅನ್ನುವಂಥವರು ಒಂದು 5 ನಿಮಿಷ ಸಮಯ ಮಾಡಿಕೊಂಡು ತುಳಸಿ ಗಿಡದ ಹತ್ತಿರ ಪ್ರತಿ ಶುಕ್ರವಾರ ತುಪ್ಪದ ದೀಪ ಹಚ್ಚಿ ಈ ಪರಿಹಾರ ಮಾಡ್ಕೊಳ್ಳಿ. ಹಾಗೆ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ಆ ತಾಯಿ ನಮ್ಮ ಮಾತುಗಳನ್ನು ಆಲಿಸ್ತಾಳೆ, ಆ ಸಮಸ್ಯೆಗಳಿಗೆ ಉತ್ತರ ಕೊಡ್ತಾಳೆ, ಮತ್ತು ರಿಪೀಟ್ ಆಗದೇ ಇರುವಂತೆ ತಾಯಿ ಕಾಪಾಡ್ತಾಳೆ. ಪ್ರತಿಯೊಬ್ಬರು ಕೂಡ ತುಳಸಿ ಗಿಡವನ್ನು ಮನೆ ಹತ್ರ ಪರಿಹಾರಕ್ಕೆ, ಪೂಜೆಗೆ ಅಂತ ಒಂದು ಇಟ್ಕೊಂಡಿದ್ರೆ, ನೀವು ಪರಿಹಾರಕ್ಕಾಗಿ ಇನ್ನೊಂದು ಇಟ್ಕೊಂಡಿರಿ. ನೋಡಿ ಎಷ್ಟೊಂದು ಶಕ್ತಿದಾಯಕವಾಗಿರುತ್ತೆ. ನೆಗೆಟಿವ್ ಎನರ್ಜಿ, ದುಷ್ಟಶಕ್ತಿಗಳು ದೂರ ಆಗುತ್ತೆ. ಇನ್ನು ಈ ಶಕ್ತಿದಾಯಕವಾದ ನೀರನ್ನು ನೀವು ಸಂಜೆ 7 ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಹಣಕಾಸಿನ ಸಮಸ್ಯೆಗಳಿದ್ದರೆ ಹೋಗಲಾಡಿಸುತ್ತೆ. ಒಂದು ಹಸುವಿನ ಹಾಲನ್ನು, ನಾವು ಶುದ್ಧವಾಗಿ ಇರುವಂಥ ಹಸುವಿನ ಹಾಲನ್ನು ತಗೊಳ್ಬೇಕು. 1-2 ಸ್ಪೂನ್ ತಗೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಬೇಕು ಅಂತಿಲ್ಲ. ಇದಕ್ಕೆ ಇದ್ದರೆ ಪಚ್ಚಕರ್ಪೂರವನ್ನು ತಗೊಳ್ಳಿ. ಪಚ್ಚಕರ್ಪೂರ ತುಂಬ ಶಕ್ತಿಯುತವಾಗಿರುವಂಥದ್ದು, ಹಣಕಾಸನ್ನು ಆಕರ್ಷಿಸುವಂತೆ ಮಾಡುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಪಚ್ಚಕರ್ಪೂರವನ್ನು ತಗೊಂಡು ಒಂದು ಗಾಜಿನ ಲೋಟವನ್ನು ತಗೊಂಡು ಅದರಲ್ಲಿ ಶುದ್ಧವಾಗಿ ನಾವು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೇಕು. 2 ಸ್ಪೂನಷ್ಟು ಹಾಲನ್ನು, ಹಸುವಿನ ಹಾಲನ್ನು ಇದರಲ್ಲಿ ಹಾಕ್ಕೊಂಡು ಗುರುಬಲ
ಹೆಚ್ಚಾಗಬೇಕು. ನಮಗೆ ಚಿನ್ನವನ್ನು ತೆಗೆದುಕೊಳ್ಳುವಂಥ ಯೋಗ, ಕೆಲಸ ಕೂಡಿ ಬರಬೇಕು, ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಹೋಗಲಾಡಿಸ್ಬೇಕು. ಗುರು ಆಶೀರ್ವಾದ ಅನ್ನುವಂಥದ್ದು ಮುಖ್ಯವಾಗಿ ಇರೋದರಿಂದ ಅರಿಶಿಣವನ್ನು ತಗೊಳ್ಬೇಕು ಸ್ನೇಹಿತರೆ. ಪ್ರತಿಯೊಬ್ಬರು ಸ್ನಾನದ ನೀರಿಗೆ ಅರಿಶಿಣವನ್ನು ಕೂಡ ಹಾಕಿ ಒಂದೊಂದು ಪಿಂಚಷ್ಟು ಪ್ರತಿನಿತ್ಯ ಸ್ನಾನ ಮಾಡೋದರಿಂದ ದರಿದ್ರವನ್ನು ಹೋಗಲಾಡಿಸಬಹುದು. ಸ್ವಲ್ಪ ಧನಿಯಾ ಹಾಕ್ಕೊಳ್ಳಿ. ಧನಿಯಾವನ್ನು ಕಾಳಿದ್ರೆ ಪುಡಿ ಮಾಡಿ ಹಾಕ್ಕೊಳ್ಬಹುದು ನೀವು, ಇಲ್ಲಾಂದರೆ ಸ್ವಲ್ಪ ಪುಡಿಯನ್ನು ಹಾಕ್ಕೊಳ್ಳಿ. ಧನಿಯಾ ಪುಡಿ ಬಂದು ನಮಗೆ ಧನದ ಆಕರ್ಷಣೆ ಮಾಡುತ್ತೆ. ಲಕ್ಷ್ಮೀ ದೇವಿಯ ಸಂಕೇತ. ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗುವಂಥದ್ದು ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಮ್ಯಾಗ್ನೆಟ್ ಥರ ಕೆಲಸ ಮಾಡುತ್ತೆ. ಸ್ವಲ್ಪ ಧನಿಯವನ್ನು ಪುಡಿ ಮಾಡಿದ್ದೆ ಇದರಲ್ಲಿ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ನಮಗೆ ಬೇಕಾಗಿರೋದಿಲ್ಲ. ಪ್ರತಿಯೊಬ್ಬರು ಕೂಡ ಲಕ್ಷ್ಮೀ ದೇವಿಯ ಪರಿಹಾರ ಮಾಡಿಕೊಳ್ಳುವಂಥವರು ಇದನ್ನು ಹಾಕ್ಕೊಳ್ಬೇಕು. ಇನ್ನು ಪರ್ಫ್ಯೂಮ್, ಲಕ್ಷ್ಮೀ ದೇವಿಗೆ ಪೂಜೆಗೆ ಬಳಸುವಂಥದ್ದು ನಿಮ್ಮ ಮನೆಯಲ್ಲಿ ಯಾವುದೇ ಇದ್ದರೂ ಪರವಾಗಿಲ್ಲ, ಹಾಕ್ಕೊಳ್ಬಹುದು. ಅದಿಲ್ಲ ಅಂತ ಹೇಳಿದ್ರೆ ರೋಸ್ ವಾಟರನ್ನು ಹಾಕ್ಕೊಳ್ಳಿ. ಇದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ನೀವು ಪಚ್ಚ ಕರ್ಪೂರ ಹಾಕಿರ್ತೀರಲ್ವ, ಪರವಾಗಿಲ್ಲ. ಇನ್ನು ಒಂದು ಚಿಕ್ಕ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಬೇಕು ಸ್ನೇಹಿತರೆ. ಸಕ್ಕರೆ ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಸಮಸ್ಯೆಗಳು, ಕಠಿಣಾತಿ ಕಠಿಣ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ ಯಾರ ಮನಸ್ಸು ಚೆನ್ನಾಗಿಲ್ಲ, ಏನೋ ಒಂದು ಕಷ್ಟ, ಗೊಂದಲ, ಅವಮಾನ ಈ ಥರ ಪಡ್ತಾ ಇದ್ದೀವಿ ಅನ್ನುವಂಥವರಿಗೆ ಇದು ಮಾರ್ಗವನ್ನು ಸೂಚಿಸುತ್ತೆ. ಉತ್ತಮವಾದ ಜೀವನ ನಮಗೆ ಆಗೋದಕ್ಕೆ ಇದು ಪರಿಹಾರ ಮಾಡಿಕೊಡುತ್ತೆ. ಅದಕ್ಕೆ ನೀವು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ಳಿ. ಇನ್ನು ಮುಖ್ಯವಾಗಿ ಇಷ್ಟು ವಸ್ತುಗಳನ್ನು ನಾವು ಆ ಗಾಜಿನ ಲೋಟದಲ್ಲಿ ಮಿಕ್ಸ್ ಮಾಡಿದ್ದೆ ಒಂದೊಂದು ಸ್ವಲ್ಪನೇ ಗಿಡದ ಹತ್ತಿರ ಪ್ರೋಕ್ಷಣೆ ಮಾಡಿ, ಸಾಧ್ಯ ಆದರೆ ತುಪ್ಪದ ದೀಪ ಹಚ್ತಾ ಬನ್ನಿ. ಶುಕ್ರವಾರದ ದಿನಗಳಲ್ಲಿ ತುಪ್ಪದ ದೀಪ ನೀವೇನಾದರೂ ಹಚ್ಚಿ ಬರ್ತಾ ಇದ್ದರೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ. ಅದು ಶೀಘ್ರದಲ್ಲೇ ನೆರವೇರುತ್ತೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿರುವಂತೆ ನಮ್ಮ ಸಂಸಾರ ತುಂಬ ಸುಂದರವಾಗಿ ಇರುವಂತೆ ಮಾಡುತ್ತೆ. ತುಳಸಿ ಮಾತೆ ಅಷ್ಟು ಶಕ್ತಿಯುತವಾಗಿರುವಂಥದ್ದು. ನಾವು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಎಲ್ಲವೂ ಕೂಡ ನಾವು ಆನಂದಮಯವಾಗಿ ಇರುವಂತೆ ಮಾಡಿಕೊಡುತ್ತೆ. ಇಷ್ಟನ್ನು ನೀವು ಶುಕ್ರವಾರ ಸಂಜೆ 7 ಗಂಟೆಯ ಒಳಗಡೆ ಮಾತ್ರ ಮಾಡ್ಕೊಳ್ಳಿ. ಅದಕ್ಕೆ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಳಸಿ ಗಿಡದ ಹತ್ತಿರ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.